ಜನದ ಅಭಿಪ್ರಾಯ ಅಂದರೆ ಈಗ ಸಿದ್ದರಾಮಯ್ಯ ಇವತ್ತಿಗೂ ನಿನ್ನೆನೂ ದಸರಾದಲ್ಲಿ ಹೇಳಿದ್ದಾರೆ ನಂದೇನು ಪಾತ್ರ ಇಲ್ಲ ಅಂತ. ಹಾಗೆ ಅವರ ಪಕ್ಷದ JDS ಪಕ್ಷದವರೇ ಹೇಳ್ತಾ ಇದ್ದಾರೆ ನಿನ್ನೆ ಪ್ಲಾಟ್ಫಾರ್ಮ್ನಲ್ಲಿ ಮೂಡಾದಲ್ಲಿ ಅವರು ಒನ್ ಆಫ್ ದಿ ಮೆಂಬರ್ ದೇವೇಗೌಡ DT ದೇವೇಗೌಡ ಅವರೇ ಹೇಳ್ತಾ ಇದ್ದಾರೆ. ಅವರು ಮೆಂಬರ್ ಇರೋರು ಅವ್ರಿಗೆ ಗೊತ್ತಿಲ್ವಾ ಆ ಮೂಡಾದಲ್ಲಿ ಅವ್ಯವಹಾರ ಆಗಿದೆ ಇಲ್ಲ ಅಂತ? ಅವ್ರಿಗೆ ಅದು ಅನಿಸಿದೆ, ಇವ್ರ ಹ್ಯಾಂಡ್ ಏನಿಲ್ಲ ಅಂತ. ಬಟ್ ಇದು ತನಿಖೆ ಆಗಬೇಕು ಮುಂದೆ. ಯಾಕೆಂದರೆ ಸೈಟ್ ವಾಪಸ್ ಯಾಕೆ ಕೊಟ್ಟರು, ಸೈಟ್ ಯಾಕೆ ತೊಗೊಂಡ್ರು ಅನ್ನೋದು ಅದು ಬೇರೆ ಕ್ವಶನ್ನು. ಅಲ್ಲಿ ಸಿದ್ದರಾಮಯ್ಯನ ಪಾತ್ರ ಇದೆ ಅನ್ನೋದು ಏನೂ ಇಲ್ಲ. ಅವ್ರ ಮಿಸ್ಸಸ್ಗಿದೆ, ಅದಕ್ಕೆ ಯಾಕೆ ಬಂತು ನಿನಗೆ, ಹೆಂಗೆ ತೊಗೊಂಡೆ, ನೀನು ಯಾಕೆ ವಾಪಸ್ ಕೊಟ್ಟೆ, ಅದಿದೆ. ಬಟ್ ಸಿದ್ದರಾಮಯ್ಯನ ವಿಚಾರಕ್ಕೆ ಬಂದಾಗ ನೀವೆಲ್ಲ ಕೇಳ್ತಾ ಇರೋದು ಕೋರ್ಟಲ್ಲಿ ಏನು ಸಿದ್ದರಾಮಯ್ಯನ ಪಾತ್ರ ಇದೆ ಅಂತ. ಅವ್ರದ್ದು ಎಲ್ಲೂ ಪಾತ್ರ ಇಲ್ಲ. ಒಂದು, ಅವರು ಇವತ್ತು ಘಂಟಾಘೋಷವಾಗಿ ಹೇಳ್ಕೊಂಡೇ ಇದ್ದಾರೆ, ಏನು ನಾನೆಲ್ಲೂ ತಪ್ಪು ಮಾಡಿಲ್ಲ, ನನ್ನ ಜೀವನದಲ್ಲಿ 40 years ಕೆರಿಯರಲ್ಲಿ ನಾನು ಯಾವತ್ತೂ ಅಂಥದ್ದೆಲ್ಲ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಒಂದು ಬೇರೆ ಪಕ್ಷದವರು ಅವರಿಗೆ ಸಪೋರ್ಟಾಗಿ ಒಂದು ಸ್ಟೇಜ್ ಮೇಲೆ ಮೈಸೂರಲ್ಲಿ ಅಂಥ ದಸರಾ ಫೆಸ್ಟಿವಲಲ್ಲಿ ಅಷ್ಟು ಜನಗಳ ಮುಂದೆ ಅವರು ದೇವೇಗೌಡರೇ ಹೇಳ್ತಾ ಇದ್ದಾರೆ ಅವ್ರದ್ದೇನೂ ಇಲ್ಲ. ಆ ಥರ ಏನಾದರೂ FIR ಆಗಿದವ್ರನ್ನೆಲ್ಲ ಮಾಡಿದ್ರೆ ಕಾಂಗ್ರೆಸ್ನವ್ರನ್ನ JDSನವ್ರನ್ನ BJPನವ್ರನ್ನ ಎಲ್ಲರನ್ನೂ ಹಾಕಬೇಕು ಅಂತ ದೇವೇಗೌಡನೇ ನೆನ್ನೆ ಜೋರಾಗಿ ಮಾಡಿದ್ದಾರೆ. ಹಾಗಾಗಿ ಅಷ್ಟು ಡೇರ್ ಡೆವಿಲ್ಲಾಗಿ ಮಾತಾಡ್ತಿರೋ ಸಿದ್ದರಾಮಯ್ಯನ ಕಂಡಾಗ ನಮ್ಗೆ ಆ ಥರ ಅನಿಸಿಕೆ ಇಲ್ಲ. ತಪ್ಪು ಮಾಡಿಲ್ಲ ಅಂತಲೇ 100% ಹೇಳ್ತೀನಿ. ಯಾಕೆ ಅಂದರೆ ಆ ತಪ್ಪು ಮಾಡಿದವನು ಗಿಲ್ಟಿ ಇರುತ್ತೆ ಒಂಚೂರಾದರೂ, ಆ ಗಿಲ್ಟಿನೆಸ್ ಇಲ್ಲ ಅವನಿಗೆ. ಅವನ ಅದು ಹೇಗೆ ಬಂತು ಏನೋ ಅನ್ನೋದು ದಟ್ ಈಸ್ ಸೆಕೆಂಡ್ರಿ. ಅದನ್ನು ನೀವು ಮಾಡಿ ತನಿಖೆ ಮಾಡಿ, ಯಾಕೆ ಸೈಟ್ ತೊಗೊಂಡ್ರಿ, ಹೆಂಗೆ ಬಂತು ಅನ್ನೋದು, ನೀನು ಯಾಕೆ ವಾಪಸ್ ಕೊಟ್ಟೆ ಅನ್ನೋದು ಅದು ಸೆಕೆಂಡ್ ಪಾರ್ಟು. ಇವರು ಅದರಲ್ಲಿ ಪಾತ್ರ ಇದೆ ಅನ್ನೋದು ಏನು ಕಾಣಿಸ್ತಾ ಇಲ್ಲ. ಇಲ್ಲ, ಆ ಥರ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ಎಲ್ಲರೂ ಹೆಂಗಸರು ಎಲ್ಲ ಗಂಡಸರು ಎಲ್ಲನೂ ಪ್ರವೇಶಿನ ಎಲ್ಲ ಹಂಚ್ಕೊಳ್ಳೋದಿಲ್ಲ. ಏನಿದ್ರು ಏನಾದರೂ ಬೇರೆ ವಿಚಾರಗಳಲ್ಲಿ ಬಿಟ್ಟರೆ ಸಂಸಾರದಲ್ಲಿ ಅವ್ರದ್ದೇ ಆದಂಥ ಆಸ್ತಿಗಳು, ಚಿನ್ನ ಬೆಳೆ ಅದು ಇದು ತೊಗೊಳ್ತಾರೆ. ಏನೋ ಗಂಡನಿಗೆ ಹೇಳ್ತಾರ ಚಿನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ಅಂತ, ಹಾಕ್ಕೊಂಡಾಗಲೇ ಗೊತ್ತಾಗೋದು ಮೈ ಮೇಲೆ ಯಾವಾಗ ತೊಗೊಂಡೆ, ಯಾರು ಕೊಟ್ಟರು, ನಾನೇನು ಕೊಟ್ಟಿಲ್ವಲ್ಲ ಅಂತ ಕೇಳುವಂಥ ಪ್ರಸಂಗ ಬೇಕಾದಷ್ಟಿದೆ. ಹಾಗಾಗಿ ಇವನೇನೋ ತೊಗೊಳ್ತಾನೆ ವಾಚು ಮಣ್ಣು ಮಸಿ ಹಾಕ್ಕೊಂಡಾಗಲೇ ನನಗೆ ಯಾರೋ ಕೊಟ್ಟರು ಅಂತ ಹೇಳ್ತಾನೆ ಹೊರತು ನನ್ನ ಹೆಂಡ್ತಿಗೆ ಬಂದು ಎಲ್ಲ ಹೇಳಬೇಕು ಮಾಡೋದು ಏನೂ ಇಲ್ಲ. ಹೆಂಡ್ತಿದೆ ಇದು. ಬಟ್ ಏನಂದರೆ ಫ್ಯಾಮ್ಲಿ ಅಂತ ಗಂಡ ಹೆಂಡ್ತಿ ಅಂದಾಗ ಇಬ್ಬರಿಗೂ ಅದು ಅನ್ವಯ ಆಗುತ್ತೆ ಅಂತ ಇವ್ರ ವಾದ, ಎಲ್ಲರದು ವಾದ. ಅದು ತಪ್ಪು. ಹೆಂಡ್ತಿ ಮಾಡಿದ ತಪ್ಪಿಗೆ ಗಂಡನಿಗೆ ಶಿಕ್ಷೆ ಕೊಡೋದು ಅದೆಲ್ಲ ತಪ್ಪು. ಇವಾಗ ಅವ್ರು ಮಾಡಿದ ತಪ್ಪಿಂದ ಸಿದ್ದರಾಮಯ್ಯ ಅವ್ರ ಮೇಲೆ ಇದು ಕೆಟ್ಟದಾಗಿ ಪರಿಣಾಮ 100%. ಅದಕ್ಕೋಸ್ಕರನೇ ಅವರು ವಾಪಸ್ಸು ಇಲ್ಲಿನವರೆಗೆ ನಿಮ್ಮ ಹಿಸ್ಟ್ರಿ ತಗೊಂಡು ನೋಡಿದ್ರೆ ಒಬ್ಬ ಅಲಿಗೇಷನ್ ಮಾಡಿದವನು ವಾಪಸ್ ಕೊಟ್ಟಿರೋ ರೆಕಾರ್ಡ್ ಇಲ್ಲ ಎಕ್ಸೆಪ್ಟ್ ಸಿದ್ದರಾಮಯ್ಯನ ಹೆಂಡ್ತಿ. ಅದನ್ನು ನೀವು ಹೈಲೈಟ್ ಮಾಡ್ಕೊಳ್ಳಿ. ಇಲ್ಲಿನವರೆಗೆ ಯಾರು ವಾಪಸ್ಸು ನನ್ನ ಮೇಲೆ ತಪ್ಪು ಬಂದಿದೆ ತೊಗೊಂಬಿಡಿ ಅಂತ ಕೊಟ್ಟಿದ್ದು ರೆಕಾರ್ಡ್ಸೇ ಇಲ್ಲ. ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಸಿದ್ದರಾಮಯ್ಯ ಹೆಂಡತಿ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ನೀವು ಅಂದರೆ? ಅಲ್ಲಲ್ಲ, ತನಿಖೆ ಆಗಲಿ ಅಂದೆ. ಏಕೆಂದರೆ ತನಿಖೆ ಆಗಬೇಕು. ನಾನು ನೀವು ಎಲ್ಲ ತಪ್ಪು ಮಾಡಿರೋದು ಅಂತ ಹೇಳೋದು. ಕೋರ್ಟ್ ಇದೆ, ಅದು SIT ಇದೆ, ಎವ್ರಿಥಿಂಗ್ ಈಸ್ ದೇರ್. ಅದು ನಡೀತಾ ಇದೆ. SITಗಿದೆ, ಅದು ಅವ್ರು ತರಬೇಕು ಕ್ಲೀನ್ ಚೀಟು. ಅವ್ರು ಮಾಡಿದ್ದಾರೆ ಇಲ್ಲ ಅನ್ನೋದು ನಾವು ಹೆಂಗೆ ಏನೇನೋ ಪ್ರಸ್ತಾಪ ಮಾಡೋಕ್ಕಾಗೋದಿಲ್ಲ. ಕ್ಲೀನ್ ಚೀಟು SIT ಕೊಡಬೇಕು. SIT ಕೊಡದೇ ಇದ್ದರೆ ಕೋರ್ಟ್ ಇದೆ, ಅವರು ಬಿಡೋದಿಲ್ಲ. ಇನ್ನೊಂದು ಟೀಮು ಇದೆ, ಅವರೇನು ಸುಮ್ಮನೆ ಹಾಕಿಲ್ಲ, ಅವರು ಯಾವುದೋ ಒಂದು ರೆಕಾರ್ಡ್ ಇಟ್ಕೊಂಡೆ ಕೇಳ್ತಾ ಇರೋದು. ಸೊ SIT ಇದೆ, ಅದೆಲ್ಲ ಇದೆ. ಅದರ ಔಟ್ಕಮ್ ಬಂದಾಗಲೇ ರಿಯಾಲಿಟಿ ಏನು ಅಂತ ಗೊತ್ತಾಗೋದು. ಓಕೆ ಸರ್, ಇವಾಗ ಸಿದ್ದರಾಮಯ್ಯ ಅವರು ಕೊಟ್ಟಿಲ್ಲ ಅಂತಲೇ ಇಟ್ಕೊಳ್ಳೋಣ. ಅವ್ರು ಹೆಂಡತಿ ಕೊಟ್ಟಿರೋದು ಸರಿ ಅನ್ಸುತ್ತಾ ನಿಮಗೆ? ಯಾವುದು ವಾಪಸ್ ಕೊಟ್ಟಿದ್ದು ಕೊಡಬೇಕಿದ್ದು ಉದ್ದೇಶ ಏನಿದೆ? ಅದು ಯಾಕೆಂದರೆ ನನ್ನ ಗಂಡನ ಈ ಒಂದು ಪ್ರಾಪರ್ಟಿಯಿಂದ ಈ ಥರ ನನಗೆ ಬಂದಿರೋ ಒಂದು ಗಿಫ್ಟ್ ಡೀಡಿಂದ ನನ್ನ ಗಂಡನಿಗೆ ತುಂಬ ಹರಾಸ್ಮೆಂಟ್ ಆಗ್ತಾಯಿದೆ. ಈವನ್ ಬಿಗ್ ಪೊಸಿಷನಲ್ಲಿ ಕೂತಿದ್ದಾರೆ, ನಂಬರ್ 1 ಪೊಸಿಷನಲ್ಲಿ ಕೂತಿದ್ದಾರೆ. ಅವರಿಗೆ ತುಂಬ ನೋವಾಗ್ತಾಯಿದೆ. ನನ್ನ ಈ ಒಂದು ಕೆಲಸದಿಂದ ಅವ್ರಿಗೆ ಅದು ತೊಂದರೆ ಆಗ್ತಾಯಿದೆ ಅಂತ ಅವಳಿಗೊಂದು ಅನಿಸಿಕೆ ಆಗಿದೆ. ಅದನ್ನು ಯಾವೊಂದು ಗೈಡ್ ಮಾಡಿ ತೊಗೊಂಡಿಲ್ಲ ಆ ಅಮ್ಮ. ಯಾಕೆಂದರೆ ಅವಳು ಯಾವ ಒಂದು ವಿಚಾರದಲ್ಲೂ ಸಿದ್ದರಾಮಯ್ಯನಿಂದ ಇದು ತೊಗೊಂಡಾಗಿಂದ ಹಿಡಿದು ಯಾವುದೇ ಒಂದು ಪಿಕ್ಚರಲ್ಲೂ ಆಕೆ ಪಾತ್ರನೇ ಇಲ್ಲ. ಸೊ ಇವತ್ತು ಏಕಾಏಕಿ ಅವಳು ಕೊಡ್ತಾ ಇದ್ದಾಳೆ ಅಂದರೆ ಅವಳು ಸ್ವಂತ ಇಚ್ಛೆಯಿಂದ ಕೊಟ್ಟಿರ್ಬೋದು. ಅದು ಬೇರೆಯವ್ರು ಹೇಳಿ ನೀನು ಕೊಟ್ಬಿಡು, ನೀವು ಕೊಟ್ಬಿಟ್ರೆ ಮುಕ್ತ ಆಗ್ತೀನಿ ಅಂತ ಹೇಳೋದು ಅಲ್ಲ, ಅದೂ ಇಲ್ಲ. ಏನು ಕೊಟ್ಬಿಟ್ರೆ ನಿಮ್ಮನ್ನು ದೋಷ ಮುಕ್ತಾನ, ಕಳ್ತನ ಮಾಡಿದ್ದೀನಿ ನಿಜ, ಪರ್ಸ್ ಕೊಟ್ಬಿಟ್ಟಿದ್ದೀನಿ, ತೋಳಿ ಸ್ವಾಮಿ ಬಿಟ್ಬಿಡಿ ಅಂದರೆ ಪೊಲೀಸ್ ಬಿಡ್ತಾರ? ಬಿಡೋದಿಲ್ಲ, ಒಳಗೆ ಹಾಕಿ ರುಬ್ತಾರೆ ಯಾಕೆ ಮಾಡಿದೆ ಅಂತ. ಅದೇ ಥರ ಇವ್ರಿಗೂ ಆಗುತ್ತೆ. ಮಾಡಿದರೆ SITಯಿಂದ ಬರಲಿ, ತನಿಖೆ ಬರಬೇಕು.
ಅಂದರೆ ಇವರು ಕೊಟ್ಟು ಸಡನ್ ಆಗಿ ಸೈಟು ಸಿದ್ದರಾಮಯ್ಯ ಅವರಿಗೆ ಏನು ಒಂದು ವಾದ ಮಾಡೋದಕ್ಕೆ ಅಟ್ಲೀಸ್ಟ್ ವಾದ ಮಾಡೋದು ಇದ್ರೆ ಅದರಲ್ಲಿ ಏನೂ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಏನೂ ಇಲ್ಲ. ಅದರಲ್ಲಿ ಏನಂದರೆ ಒಂದು ಸಿಂಪತಿ ಕ್ರಿಯೇಟ್ ಆಗುತ್ತೆ. ಅವ್ರು ವಾಪಸ್ ಕೊಟ್ಟರು ನೋಡಿ, ಹಾಗಾಗಿ ಅವ್ರದ್ದೇನೂ ಇಲ್ಲ ಅಲ್ಲಿ, ಹಂಗೇನಾದರೂ ಅವ್ರು ಆಸೆ ಪಡೋಗಿದ್ರೆ. ಕುಮಾರಸ್ವಾಮಿ ಹೇಳಿದ್ರು ವಾಪಸ್ ಸೈಟ್ ಇಸ್ಕೊಳ್ಳೋಂಗಿಲ್ಲ ಆ ಥರ ಎಲ್ಲೂ ಇಲ್ಲ. ಈಗ ಯಾರ್ದಾದ್ರೂ ಈಗ ಕದ್ದಿರೋದು ನಾನು ಕೊಟ್ಬಿಟ್ಟಿದ್ದೀನಿ ಸ್ವಾಮಿ, ನನ್ನನ್ನು ಜೈಲಿಗೆ ಹಾಕ್ಬೇಡಿ ಅಂದರೆ ಬಿಡ್ತಾರಾ ಪೊಲೀಸು? ಮಾಡೋದು ಮಾಡೇ ಮಾಡ್ತಾರೆ. ಸೊ ಇವಾಗ ತಪ್ಪು ಅಂತ ಗೊತ್ತಾಗಿದ್ರೆ ತಪ್ಪು ಅಲ್ಲ, ಅದು ತಪ್ಪು ಬರೋದು ಯಾವಾಗ ನಿಮಗೆ SIT ಇಂದ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದಾಗ ಹೌದು, ತಪ್ಪು ಅಂತ ಗೊತ್ತಾಗ ಪಬ್ಲಿಕ್ ಮುಂದೆನೇ ನಾವೇ ಬೈತೀವಲ್ವಾ. ನೋಡಿ ನೀವು ಈ ಥರ ಹೆಂಡ್ತಿಗಾಗುತ್ತೆ, ಯಾಕೆ ಗಂಡಂದೇನು ಪಾತ್ರ ಇಲ್ಲ ಅಲ್ಲಿ. ಅಂದ್ರೆ ಯಾರು ಅದನ್ನ ತಗೊಂತಾನೆ ಇಲ್ವಲ್ಲ, ಹೆಂಡತಿ ಮಾಡಿರೋದನ್ನ ಸಿದ್ದರಾಮಯ್ಯ ಅವ್ರ ಹೆಸರೇ ಓಡಾಡ್ತಿದೆ. ಸಿದ್ದರಾಮಯ್ಯನ ಹೆಸರು ಯಾಕೆ ಓಡಾಡ್ತಿದೆ ಅಂದರೆ ಇವತ್ತಿನ ದಿವಸ ಅಪೋಸಿಷನಲ್ಲಿ ಇರೋರು ಏನು ಮಾಡ್ತಾ ಇದ್ದಾರೆ, ಮೇಲ್ಗಡೆಯವರು ಕಾಲೆಳಿಬೇಕು. ಯಾರು ಕಾಲೆಳಿಬೇಕು? ಸಿದ್ದರಾಮಯ್ಯಂದು. ಸಿದ್ದರಾಮಯ್ಯ ಏನಾಗಿದ್ದಾನೆ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಹಾಗಾಗಿ ಈಗ ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ತೇಜೋವಧೆ ಮಾಡಬೇಕು ಅಂದರೆ ಇದೊಂದು ಸಣ್ಣ ಕೇಸ್ ಸಿಕ್ಕಿದೆ ಅಲ್ಲ, ಇದನ್ನು ತೊಗೊಂಡು ಅವ್ರನ್ನ ಮಾನಸಿಕವಾಗಿ ಡಿಫೀಟ್ ಮಾಡಬೇಡ ಅಂತ ಇವ್ರದ್ದು, ಬೇರೆ ಇನ್ನೇನಿಲ್ಲ. ರಾಜೀನಾಮೆ ಕೊಡಬೇಕು. ಯಾಕೆ ಕೊಡ್ತಾರೆ? ಈಗ ನೆನ್ನೆನೇ ಹೇಳಿದ್ರಲ್ಲ, 108 ರೀ, ಒಬ್ಬೊಬ್ಬರ ಮೇಲೂ 20 FIR ಇದೆ. ಎಲ್ಲರೂ ರಾಜೀನಾಮೆ ಕೊಟ್ಟಿದ್ದಾರಾ? ಯಾರೂ ಕೊಟ್ಟಿಲ್ಲ. ಸೀತಾರಾಮನ್ ಕೊಟ್ಟಿದ್ದಾರಾ? ನಿರ್ಮಲಾ ಸೀತಾರಾಮನ್ನು, ಅವರೆಲ್ಲರದು FIR ಇದೆ. ಮೊನ್ನೆ ರಾಘವೇಂದ್ರ ಇದ್ದಾನೆ, ಅವನದು FIR ಇದೆ, ಕೊಟ್ಟಿದ್ದಾನ? ಇಲ್ಲ. ಎಲ್ಲರದು ಇದೆ. ನಟಿಲ್ ಕುಮಾರ್ ಏನದು ಕಟೀಲ್ ಅವ್ರದ್ದೆಲ್ಲ ಇದೆ. ಎಲ್ಲರೂ ರಾಜೀನಾಮೆ ಕೊಟ್ಬಿಡು. FIR ಆದ ತಕ್ಷಣ ರಾಜೀನಾಮೆ ಇಲ್ಲ. FIR ಆದ ತಕ್ಷಣ ಅವನ ಅಪರಾಧಿ ಅಲ್ಲ. ಅವನ ಅಪರಾಧಿ ಅನ್ನೋದು FIR ಇಂದ ಇನ್ವೆಸ್ಟಿಗೇಷನ್ ಮಾಡಿದಾಗ. ಇಲ್ಲ, ಇವಾಗ ಯೂಟ್ಯೂಬಲ್ಲಿ ಬಂದಿರೋ ಪ್ರಕಾರ ಈ ಸೈಟ್ಗಳು ಕೊಟ್ಟಿರೋದು ಅವ್ರಿಗೆ ಗೊತ್ತೇ ಇಲ್ಲವಂತೆ. ಅವರ ಮಿಸ್ಸಸ್ಸು ಅವರೇ ವಾಲಂಟಿಯರ್ ಆಗಿ ಆ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಇದರಿಂದ ಒಳ್ಳೆ ಪರಿಣಾಮನೂ ಆಗ್ಬೋದು, ಕೆಟ್ಟ ಪರಿಣಾಮ ಆಗ್ಬೋದು. ಅದನ್ನು ಕಾಯ್ದು ನೋಡಬೇಕು ಅಷ್ಟೇ ಕಣಪ್ಪ. ಇದು ಪ್ಲಸ್ ಆಗುತ್ತಾ ಸಿದ್ದರಾಮಯ್ಯ ಅವ್ರ ಮೇಲೆ ಮೈನಸ್ ಆಗುತ್ತೆ? ಇದು ಮೈನಸ್ ಆಗುತ್ತೆ. ಯಾಕಂದ್ರೆ ತಪ್ಪು ಒಪ್ಕೊಂಡಂಗೆ ಅನ್ನಿಸ್ತದಲ್ಲಪ್ಪ ಇದು. ಅದಕ್ಕೋಸ್ಕರ ಇದನ್ನು ಅವರು ಫೈಟ್ ಮಾಡಿ ಆಮೇಲೆ ತೀರ್ಮಾನ ತಗೋಬೇಕಾಯಿತು. ಅಷ್ಟರಲ್ಲಿ ಇವ್ರು ಗೊತ್ತಿಲ್ಲದೇ ಅವ್ರು ಕೊಟ್ಬಿಟ್ಟಿದ್ದಾರೆ, ಏನೋ ಒಳ್ಳೇದಾಗಲಿ ನಮ್ಮ ಸಾಹೇಬರಿಗೆ ಅಂತ. ಅದು ತಪ್ಪು ಅಂತ ಅನಿಸುತ್ತೆ ಮುಂದೆ. ನಿಜ ಅನ್ಸುತ್ತಾ? ಅಂದರೆ ಗಂಡ ಗೊತ್ತಿಲ್ಲ ಹೆಂಡತಿ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತಾ? ಖಂಡಿತ ಇಲ್ಲ. ಯಾಕೆಂದರೆ ಇವ್ರು ಗಮನದಲ್ಲಿದ್ದೇ ಕೊಟ್ಟಿರ್ತಾರೆ. ಒಂದು ಮೀಟಿಂಗ್ ಎಲ್ಲ ಮಾಡಿ, ಹಿತೈಷಿಗಳಲ್ಲಿ ಮಾಡಿ, ಈ ರೀತಿ ಕೊಡಿ ವಾಪಸ್ಸು ಅಂತ ಹೇಳಿರ್ತಾರೆ ಹೊರತು ಮೇಡಮ್ಮು ಯಾವತ್ತೂ ಹೊರಗಡೆ ಬಂದೇ ಇಲ್ಲ. ಅಂಥದ್ರಲ್ಲಿ ಅವರು ತೊಗೊಂಡೋಗಿ ಇದನ್ನು ದೊಡ್ಡ ಒಂದು ಕೆಲಸ ಮಾಡ್ತಾರಾ? ಸಾಧ್ಯ ಇಲ್ಲ. ಎಲ್ಲ ತಿಳ್ಕೊಂಡೇ ಮಾಡಿರ್ತಾರೆ. ಆದರೆ ಈ ರೀತಿ ಇವಾಗ ಹೇಳ್ಕೊತಾ ಇದ್ದಾನೆ ಹೊರಗಡೆ. ಅಷ್ಟೇ ಕಣಪ್ಪ ನಾನು ಹೇಳೋದು.